ಕೊಡಗು ಜಿಲ್ಲೆಯ ಏಕೈಕ ಕೈಗಾರಿಕಾ ಪ್ರದೇಶ ಕಸ ತ್ಯಾಜ್ಯಗಳಿಂದ ತುಂಬಿ ತುಳುಕುತ್ತಿದ್ದು ಕಾವೇರಿ ನದಿ ದಂಡೆಯನ್ನು ಆವರಿಸಿದೆ. ಕೈಗಾರಿಕಾ ಇಲಾಖೆಯ ಅಧಿಕಾರಿಗಳ ನಿರಾಸಕ್ತಿಯಿಂದಾಗಿ ಕಾವೇರಿ ನದಿ ಪಾತ್ರದಲ್ಲಿರುವ ಕೈಗಾರಿಕೆಗಳ ಮಾಲೀಕರಿಗೆ ಈ ತ್ಯಾಜ್ಯಗಳ ರಾಶಿಯಿಂದ ಸಮಸ್ಯೆ ಆಗ್ತಾ ಇದೆ. ಜೀವಕೋಟಿಗಳ ದಾಹ ನೀಗಿಸುವ ಕಾವೇರಿ ನದಿ ಕೈಗಾರಿಕಾ ಪ್ರದೇಶದ ಬಳಿ ಮಲಿನವಾಗ್ತಾ ಇದೆ. ನದಿಯ ದಂಡೆಯಲ್ಲಿ ಕೂಡ್ಲೂರು ಗ್ರಾಮಸ್ಥರಿಗಂತ ನಿರ್ಮಿಸಿರುವ ಹಿಂದೂ ರುದ್ರಭೂಮಿಗೆ ತೆರಳುವ ರಸ್ತೆ ಕಸ ತ್ಯಾಜ್ಯಗಳ ರಾಶಿಯಿಂದಾಗಿ ಮುಚ್ಚಿ ಹೋಗಿದೆ. ದುರಸ್ತಿಗೀಡಾದ ಲಾರಿಗಳು, ಬಸ್ಗಳ ನಿಲುಗಡೆಯ ತಾಣವಾಗಿರುವ ಕೈಗಾರಿಕಾ ಪ್ರದೇಶ ಕಾಡು ಗಿಡಗಳಿಂದ ಆವೃತವಾಗಿ ಕಾಡು ಪ್ರಾಣಿಗಳು ನೆಲೆಸುವಂತಹ ತಾಣವಾಗಿ ಮಾರ್ಪಟ್ಟಿದೆ. ಕೂಡುಮಗ್ಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಇಲ್ಲಿನ ಉದ್ಯಮಗಳಿಂದ ವಾರ್ಷಿಕ ಕೋಟ್ಯಾಂತರ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ಪಡ್ಕೊಂಡು ಕೈಗಾರಿಕಾ ಪ್ರದೇಶವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಜಿಲ್ಲೆಯ ಏಕೈಕ ಕೈಗಾರಿಕಾ ಬಡಾವಣೆ ಕಸದ ತೊಟ್ಟಿಯಾಗಿ ಕಾವೇರಿ ನದಿಯನ್ನು ಮಲಿನ ಮಾಡ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿಗಳು, ಪರಿಸರ ಇಲಾಖೆ ಅಧಿಕಾರಿಗಳು ಇತ್ತ ಬಂದು ಪರಿಶೀಲನೆ ಮಾಡುವ ಮೂಲಕ ನದಿಯನ್ನು ಉಳಿಸಬೇಕಾಗಿದೆ. ಕೊಡಗು ಚಾನಲ್ ವಿಶೇಷ ವರದಿ KS ಮೂರ್ತಿ, ಕೂಡಿಗೆ.